ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಿರುವ ದೇಣಿಗೆ ಲೂಟಿ ಹಗರಣದಿಂದ ಆರ್ಎಸ್ಎಸ್ಗೆ ಬಹಳ ಬೇಜಾರಾಗಿದೆ. ಹಾಗಂತ ಸ್ವತಃ ಆರ್ಎಸ್ಎಸ್ ಹೇಳಿಕೊಂಡಿದೆ. ಆರ್ಎಸ್ಎಸ್ನ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ 3 ದಿನಗಳ ಬೈಠಕ್ ಭಾನುವಾರ ಬೆಳಗಾವಿಯಲ್ಲಿ ಸಮಾರೋಪಗೊಂಡಿತು. ಬೈಠಕ್ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ಎಸ್ಎಸ್ ಅಖಿಲ ಭಾರತೀಯ ಪ್ರಚಾರ ಪ್ರಮುಖ ಸುನಿಲ್ ಅಂಬೇಕರ್ ಅವರು ಆರ್ಎಸ್ಎಸ್ಗೆ ಬೇಜಾರಾಗಿದೆ ಎಂಬುದನ್ನು ಕನ್ಫರ್ಮ್ ಮಾಡಿದ್ದಾರೆ. ಕೆಲವು ದಿನಗಳ ಹಿಂದೆ ಆರ್ಎಸ್ಎಸ್ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಕೂಡ ನಮಗೆ ಬಹಳ ಬೇಜಾರಾಗಿದೆ ಅಂತ ಖಚಿತಪಡಿಸಿದ್ರು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ದೇಣಿಗೆ ಲೂಟಿಯನ್ನ ದುರದೃಷ್ಟಕರ ಮತ್ತು ತೀವ್ರ ಖಂಡನೀಯ ಎಂದು ಹೊಸಬಾಳೆ ಅವರು ಹೇಳಿದ್ದರು. ಈ ಘಟನೆಯು ಕೋಟ್ಯಂತರ ರಾಮಭಕ್ತರ ಭಾವನೆಗಳಿಗೆ ತೀವ್ರ ಧಕ್ಕೆ ತಂದಿದೆ ಎಂದು ಅವರು ಹೇಳಿದ್ದರು. ಈಗ ಬೆಳಗಾವಿ ಬೈಠಕ್ ಬಳಿಕ ಮತ್ತೊಮ್ಮೆ ಆರ್ಎಸ್ಎಸ್ಗೆ ಬೇಜಾರಾಗಿರೋದು ಕನ್ಫರ್ಮ್ ಆಗಿದೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ಸಂಗ್ರಹಿಸಲಾದ ದೇಣಿಗೆ ಹಣದ ದುರುಪಯೋಗದ ಆರೋಪಗಳ ಕುರಿತಾಗಿಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದ್ದು, ಈ ಬಗ್ಗೆ ವಿಷಾದ ವ್ಯಕ್ತಪಡಿಸಲಾಗಿದೆ. ಕೋಟ್ಯಂತರ ರಾಮಭಕ್ತರ ಅಪಾರ ನಂಬಿಕೆ ಮತ್ತು ಭಾವನೆಗಳಿಗೆ ಧಕ್ಕೆ ಬಾರದಂತೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಆಗ್ರಹಿಸಲಾಗಿದೆ. ಎಸ್ಐಟಿ ತನಿಖೆಯಿಂದ ಈ ಹಗರಣದ ಸತ್ಯಾಂಶ ಹೊರಬರಲಿದೆ ಎಂಬ ವಿಶ್ವಾಸವನ್ನ ಸಂಘ ವ್ಯಕ್ತಪಡಿಸಿದೆ. बैठक में सभी ने श्री राम जन्मभूमि मंदिर में दान पेटी चढ़ावे की गिनती में हुई अनियमितता की घटना पर दुख व्यक्त किया तथा तीर्थ क्षेत्र न्यास के निवेदन पर चल रही एसआईटी व पुलिस कार्रवाई निर्णायक मोड़ पर पहुंचेगी यह विश्वास व्यक्त किया। तीर्थ क्षेत्र न्यास से यह अपेक्षा की गई है कि वह सुनिश्चित करें कि भविष्य में ऐसी कोई घटना न हो जिससे समस्त राम भक्तों की राम मंदिर के प्रति श्रद्धा व गहरी आस्था पर आघात हो। ಅಲ್ಲದೆ ಇಂತಹ ಘಟನೆಗಳು ಭವಿಷ್ಯದಲ್ಲಿ ಎಂದಿಗೂ ಮರುಕಳಿಸಬಾರದು ಎಂದು ಸಂಘ ಬಲವಾಗಿ ಒತ್ತಾಯಿಸಿದೆ ಅಂತ ಪ್ರಚಾರ ಪ್ರಮುಖ ಸುನಿಲ್ ಅಂಬೇಕರ್ ಹೇಳಿದ್ದಾರೆ. ಅಲ್ಲಿಗೆ ಆರ್ಎಸ್ಎಸ್ ಬಹಳ ಬೇಜಾರು ಮಾಡಿಕೊಂಡಿರೋದು ಇಡೀ ದೇಶಕ್ಕೆ 2 ಬಾರಿ ಕನ್ಫರ್ಮ್ ಆಗಿದೆ. ನಾಳೆ ಯಾರು ಆರ್ಎಸ್ಎಸ್ಗೆ ಇಷ್ಟು ದೊಡ್ಡ ವಿಷಯದಲ್ಲಿ ಬೇಜಾರಾಗಿಲ್ವಾ ಅಂತ ಇನ್ನು ಕೇಳೋ ಹಾಗಿಲ್ಲ. ಯಾಕಂದ್ರೆ ಆರ್ಎಸ್ಎಸ್ಗೆ ಅಯೋಧ್ಯೆಯ ರಾಮ ಮಂದಿರದೊಳಗೆ ನಡೆದ ಇಷ್ಟು ದೊಡ್ಡ ಹಗರಣದ ಬಗ್ಗೆ ಬರೀ ಬೇಜಾರು ಮಾಡಿಕೊಳ್ಳೋದು ಬಿಟ್ಟು ಬೇರೆನಾದ್ರೂ ಮಾಡೋದು ಸಾಧ್ಯವಾ? ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಉರುಳಿಸಿದ ರಾಮ ಜನ್ಮಭೂಮಿ ಅಭಿಯಾನ, ಇಡೀ ದೇಶಾದ್ಯಂತ ನಡೆದ ರಥಯಾತ್ರೆ, ಆಮೇಲೆ ಅಯೋಧ್ಯೆಯಲ್ಲಿ ನಡೆದ ಮಸೀದಿ ಧ್ವಂಸ, ಆಮೇಲೆ ಈ ದೇಶದಲ್ಲಿ ನಡೆದ ಭೀಕರ ಕೋಮುವಾದಿ ರಾಜಕೀಯ, ಹಿಂಸಾತ್ಮಕ ಘಟನೆಗಳು, ಕೋಮು ಗಲಭೆಗಳು, ಕೊನೆಗೆ ಅದೇ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ, ಅದಕ್ಕಾಗಿ ಟ್ರಸ್ಟ್ ರಚನೆ, ನಿರ್ಮಾಣದ ಸಂಪೂರ್ಣ ಉಸ್ತುವಾರಿ, ಕೊನೆಗೆ ಅದರ ಉದ್ಘಾಟನೆ. ಇಷ್ಟೆಲ್ಲ ವಿಷಯಗಳಲ್ಲೂ ಆರ್ಎಸ್ಎಸ್ ಬರೀ ಹೀಗೆ ಹೇಳಿಕೆ ಮಾತ್ರ ಕೊಟ್ಟಿತ್ತ? ಬರೀ ಪ್ರೇಕ್ಷಕ ಮಾತ್ರ ಆಗಿತ್ತ? ನಮಗೆ ಬೇಜಾರಾಗಿದೆ, ನಮಗೆ ಖುಷಿಯಾಗಿದೆ, ನಮಗೆ ಇಮೋಷನಲ್ ಫೀಲಿಂಗ್ ಆಗಿದೆ ಅಂತ ಹೇಳೋದಕ್ಕೆ ಮಾತ್ರ ಆರ್ಎಸ್ಎಸ್ ಸೀಮಿತ ಆಗಿತ್ತ? ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೇವಲ ಸಭಿಕರಾಗಿದ್ರ? ರಾಮ ಮಂದಿರ ಉದ್ಘಾಟನೆ ದಿನ ಪ್ರಧಾನಿ ಮೋದಿ ಜೊತೆ ಮಿಂಚಿದ್ದು ಆರ್ಎಸ್ಎಸ್ನ ಮೋಹನ್ ಭಾಗವತ್ ಅಲ್ವಾ? ಅಯೋಧ್ಯೆಯ ರಾಮ ಮಂದಿರದ ಆಡಳಿತದ ಮೇಲಿನ ಸಂಪೂರ್ಣ ಹಿಡಿತ ಆರ್ಎಸ್ಎಸ್ ಮತ್ತು ಪ್ರಧಾನಿ ಕಚೇರಿ ಕೈಯಲ್ಲಿರೋದು ಸುಳ್ಳ? ಇವಾಗ ಆರ್ಎಸ್ಎಸ್ ಕೊಡ್ತಾ ಇರೋ ಹೇಳಿಕೆ ನೋಡಿದ್ರೆ ಯಾವುದೋ ಅಮಾಯಕ ಶ್ರದ್ಧಾಳುಗಳ ಸಂಘ ಕೊಡ್ತಾ ಇರೋ ಹೇಳಿಕೆ ಹಾಗಿಲ್ವಾ? ಇಡೀ ದೇಶ ನಡೆಸುವ ಸರ್ಕಾರದ ಮೇಲೆ, ಉತ್ತರ ಪ್ರದೇಶ ಸರ್ಕಾರದ ಮೇಲೆ, ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಸಂಪೂರ್ಣ ಹಿಡಿತ ಇರುವ ಸಂಘಟನೆಯೊಂದು ಮೂಕ ಪ್ರೇಕ್ಷಕನ ರೀತಿಯಲ್ಲಿ ವಿಷಾದದ ಹೇಳಿಕೆ ನೀಡೋದು ಯಾರನ್ನ ಮೂರ್ಖರಾಗಿಸೋಕೆ? ರಾಮ ಮಂದಿರಕ್ಕೆ ದೇಣಿಗೆ ನೀಡುವ ಅಮಾಯಕ ಶ್ರದ್ಧಾಳುಗಳು ಹೀಗೆ ನಮಗೆ ಬೇಜಾರಾಗಿದೆ ಅಂತ ಹೇಳಿಕೆ ಕೊಟ್ರೆ ಅದಕ್ಕೊಂದು ಅರ್ಥ ಇದೆ. ಅವರಲ್ಲಿ ಶ್ರದ್ಧಾಳುಗಳಾಗಿ ಮಾತ್ರ ಹೋಗಿರ್ತಾರೆ, ಅಲ್ಲಿ ಅವರಿಗೆ ಯಾವುದೇ ಅಧಿಕಾರವಿಲ್ಲ. ಆದರೆ ಆರ್ಎಸ್ಎಸ್ ಇಡೀ ದೇಶದ ರಾಜಕೀಯದ ಮೇಲೆ, ಸರ್ಕಾರಗಳ ಮೇಲೆ, ರಾಮ ಮಂದಿರ ಟ್ರಸ್ಟ್ನ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸಿರುವ ಸಂಘಟನೆ. ಅಂತಹ ಸಂಘಟನೆ ಕೇವಲ ಹೀಗೆ ಹೇಳಿಕೆ ಕೊಟ್ಟು ತಿಪ್ಪೆ ಸಾರಿಸೋದು ಆತ್ಮವಂಚನೆ ಅಲ್ವಾ? ರಾಮ ಮಂದಿರ ನಡೆಸುವ ಟ್ರಸ್ಟ್ನಲ್ಲಿರೋದು ಅವರದೇ ಜನಗಳು ಎಂದಾದ್ಮೇಲೆ ನಮಗೆ ಬೇಜಾರಾಗಿದೆ ಅಂತ ಹೇಳಿ ಯಾವ ಕಿವಿಗೆ ಹೂ ಇಡಲು ಹೊರಟಿದೆ ಆರ್ಎಸ್ಎಸ್? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.